ಎಲ್ಲರಿಗೂ ಬನ್ನಿ ಕೃಷ್ಣ ಅಡಿಕ್ ಏನು ಹೇಳ್ತಾರೆ ಶ್ರೀಕೃಷ್ಣನ ಆಶೀರ್ವಾದ ಮತ್ತು ಮಾರ್ಗದರ್ಶನ ಏನಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಸೊ ಎಲ್ಲ ಕಾರಣನೂ ನೀವು ನಿಮ್ಮ ಶತ್ರು ಇಬ್ಬರು ಸೇರ್ಕೊಂಡು ಮಾಡಿಬಿಟ್ಟು ಈಗ ಒಬ್ಬರ ಮೇಲೆ ಗೂಬೆ ಕೂರಿಸೋದು ಅಥವಾ ಒಬ್ಬರ ಮೇಲೆ ತಪ್ಪೆತ್ತು ಹಾಕೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಆ ಥರದ್ದು ಒಂದು ಸಂದೇಶ ಇದೆ. ಸೊ ಎಲ್ಲೋ ಒಂದು ಕಡೆ ಯಾರೋ ನಿಮ್ಮನ್ನು ಟ್ರಿಗರ್ ಮಾಡಿದ್ರು ಅಂತ ಅಂದರೆ, ಅಥವಾ ಯಾರೋ ನಿಮ್ಮನ್ನು ಪ್ರೊವೋಕ್ ಮಾಡಿದ್ರು, ಅಥವಾ ಯಾರೋ ನಿಮ್ಮನ್ನು ಜಿದ್ದಿಗೆ ಎಳೆದ್ರು ಅಂದರೆ, ಸೊ ಅವ್ರ ಆ್ಯಕ್ಷನಿಗೆ ನೀವು ರಿಯಾಕ್ಷನ್ ಕೊಟ್ಟಿದ್ದು ತಪ್ಪು ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನೀವು ಅಂಥ ತಪ್ಪನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಇನ್ಮುಂದೆ ಯಾರ್ಯಾರು ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಿದ್ರು ಅವರೆಲ್ಲರಿಗೂ ತಕ್ಕ ಶಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನನಗೆ ಗೊತ್ತಿಲ್ಲ, ನನಗೆ ಈ ರೆಟ್ರೋಗೇಟ್ ಶುರು ಆದಾಗಿಂದ ಬರೀ ನಿಮ್ಮ ಶತ್ರುಗಳ ವಿರುದ್ಧ ಅಥವಾ ನಿಮ್ಮ ಶತ್ರುಗಳು ಏನೇನು ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ಸೋ ಮೆನಿ ಇಯರ್ಸ್ ಆಗಿರಬಹುದು, ಸೋ ಮೆನಿ ಮೂಮೆಂಟ್ಸ್ ಆಗಿರಬಹುದು, ಸೊ ಕೆಲವು ದಿನಗಳಿಂದ ಅಥವಾ ಕೆಲವು ವರ್ಷಗಳಿಂದ ಅಥವಾ ಕೆಲವು ಯುಗಗಳಿಂದ ಏನು ನಿಮಗೆ ತೊಂದರೆ ಕೊಡ್ತಿದ್ದಾರೆ, ಸೊ ಅವರಿಗೆ ಅದು ರಿವರ್ಸ್ ಬ್ಯಾಕ್ ಆಗುವಂಥ ಸಂದರ್ಭ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ತುಂಬ ಸತಿ ಅದೇ ಎನರ್ಜಿ ಬರುತ್ತೆ. ಸೊ ಈಗೂ ಕೂಡ ಅದೇ ಎನರ್ಜಿ ಬರ್ತಿದೆ. ಸದ್ಯಕ್ಕೆ ಗೇಟ್ ಟು ಹೆಲ್ ಅಂತ ಹೇಳ್ತಿದೆ. ಸೊ ನರಕಕ್ಕೆ ದಾರಿ ಸತ್ ಮೇಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬದುಕಿದ್ದಾಗೆ ನಿಮ್ಮ ಜೀವನನ ನರಕ ಮಾಡಿದವರಿಗೆ ನರಕಕ್ಕೆ ಯಾರು ದಾರಿನ ತೋರಿಸ್ತಾ ಇರ್ತಾರೆ, ಆ ಒಂದು ಸಂಘ ಇರ್ಬೋದು, ಅಥವಾ ಆ ಒಂದು ಗುಂಪು ಇರಬಹುದು, ಅಥವಾ ಆ ಒಂದು ವ್ಯಕ್ತಿ ಇರಬಹುದು, ಆ ವ್ಯಕ್ತಿನ ಬುಡ ಸಮೇತ ಕಿತ್ತು ಹಾಕುವಂಥ ಸಮಯ ಬಂದಿದೆ. ಸೊ ಅದನ್ನ ಕಿತ್ತು ಹಾಕ್ತಾರೆ, ನಿಮ್ಮ ಶತ್ರುಗಳೇ ಕಿತ್ತು ಹಾಕ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ದೊಡ್ಡವರು ಅನ್ಸ್ಕೊಂಡಿರೋರು ದಡ್ಡತನದಿಂದ ಕೂತ್ಕೊಂಡು ಮಜಾ ಮಾಡ್ತಾ ಇರೋರಿಗೆ ಏನಂತ ಹೇಳೋದು ಅದು ಅವರಿಗೆ ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಸೊ ಎಲ್ಲೋ ಒಂದು ದಿಕ್ಕಿನಲ್ಲಿ ಒಂದಷ್ಟು ವಿಚಾರಗಳನ್ನ ಕ್ಷಮಿಸ್ಬೋದಾಗಿತ್ತು, ಅಥವಾ ಅದಕ್ಕೆ ಆಲ್ಟರ್ನೇಟ್ ಏನಾದರೂ ಮಾಡಬಹುದಾಗಿತ್ತು. ಏನೂ ಮಾಡ್ದಿರ ದುಷ್ಟರ ಸಂಘಕ್ಕೆ ಅಥವಾ ದುಷ್ಟರ ಜೊತೆ ಕೈ ಜೋಡಿಸಿದ್ದಕ್ಕೆ ಕೆಲವು ಸತಿ ನಾವು ಮೌನವಾಗಿರೋದು ಕೂಡ ಅಪರಾಧ ಆಗ್ಬಿಡುತ್ತೆ. ಸೊ ತಪ್ಪನ್ನ ತಪ್ಪು ಅಂತ ತೋರಿಸ್ಕೊಡ್ಬೇಕು, ಜೊತೆಗೆ ತಪ್ಪು ಮಾಡೋರಿಗೆ ತಿದ್ದಿ ಬುದ್ಧಿ ಹೇಳಬೇಕು. ಅದೇನು ಕೇಳಲಿಲ್ಲ ಅಂದರೆ ನಿಮ್ಮಲ್ಲಿರುವಂಥ ಶಕ್ತಿ, ಯುಕ್ತಿ ಮತ್ತು ಅಧಿಕಾರನ ಉಪಯೋಗಿಸ್ಕೊಂಡು ಅವರಿಗೆ ಸರಿಯಾದ ದಾರಿ ಅಥವಾ ಮಾರ್ಗದರ್ಶನನ ಕೊಡಬೇಕು. ದೊಡ್ಡವರಾಗಿ ಇದು ನಿಮ್ಮ ಕರ್ತವ್ಯ. ಇದನ್ನು ನೀವೇ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಮಕ್ಕಳು ಕೂಡ ಯಾವುದೇ ಒಳ್ಳೆ ದಾರಿ ಹಿಡಿಯೋದಿಲ್ಲ, ಜೊತೆಗೆ ಮುಂದಿನ ಜನಾಂಗ ಕೂಡ ಒಳ್ಳೆ ದಾರಿಲಿ ಬರೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಕೂಡ ಈ ಬದಲಾವಣೆ ನಾವು ಪಾಸಿಟಿವ್ ಆಗಿ ನೋಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ನಿಮ್ಮನ್ನ ಮೋಸ ಮಾಡ್ತಿದ್ದಾರೆ, ಅಥವಾ ಇಂಥದ್ದೊಂದು ಒಳಸಂಚು ಇಲ್ಲಿದೆ, ಇದರಲ್ಲಿ ಏನೋ ಒಂದಷ್ಟು ಬೇಡದಿರೋ ಅಂಥ ವ್ಯವಹಾರಗಳು ಇದೆ ಅಂತ ಗೊತ್ತಾದಾಗ ಅದರಿಂದ ದೂರ ಇರಬೇಕಾಗಿರೋ ಅಂಥದ್ದು, ದೂರ ನಿಲ್ಲಬೇಕಾಗಿರುವಂಥದ್ದು, ಸಾಧ್ಯ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಕೊಂಡು ಅಂಥ ಪರಿಸ್ಥಿತಿಯಿಂದ ಅಂಥ ಜಾಗದಿಂದ ಹೊರಗೆ ಬರಬೇಕಾದಂಥ ಅಗತ್ಯ ಇದೆ. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಜೂಜುಕೋರರು ಯಾರಿದ್ದೀರಾ, ಇದೊಂದು ಅಡ್ಡೆ ಅಂತ ಏನಂತ ಕರೀತಾರೆ. ಸೊ ಜೂಜಾಡೋದಿರ್ಬೋದು, ಅಥವಾ ಬೆಟ್ಟಿಂಗ್ ಕಟ್ಟೋದಿರ್ಬೋದು, ಅಥವಾ ಬೇರೇನೋ ಸಮಥಿಂಗ್ ವಗೇರ ಬೇಗ ದುಡ್ಡು ಮಾಡ್ಬೋದು ಅನ್ನೋದು, ಅಥವಾ ಕ್ರೇಜಿಗೆ ಬಿದ್ದು, ಅಥವಾ ಏನೋ ಒಂದು ನಿಮ್ಮ ಹಾಬೀಸು, ಅಥವಾ ಚಿಕ್ಕ ವಯಸ್ಸಿಂದ ನಿಮ್ಮ ಮನೆತನದಲ್ಲಿ ಆಡ್ತಾ ಇದ್ರು ಅಂತ ನೋಡಿ ಬೆಳೆಸ್ಕೊಂಬಂದಿರುವಂಥ ರೀತಿನೋ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ನಿಮ್ಮ ಶತ್ರುಗಳು ನಿಮ್ಮನ್ನ ಬೀದಿ ಪಾಲ್ ಮಾಡುವಂಥ ಎಲ್ಲ ಸಂಚು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ದಾಳವಾಗಿ ಯಾರನ್ನ ಬಳಸ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು ಇದೆ. ಸೊ ಎಲ್ಲಾನು ಕಳ್ಕೊಂಡು ಆಲ್ರೆಡಿ ಒಂದ್ಸತಿ ಬುದ್ಧಿ ಕಲ್ತು ಮತ್ತೆ ಅದೇ ತಪ್ಪು ದಾರಿನ ಹಿಡಿತಾ ಇದ್ದೀರಾ ಅಂದರೆ, ಸೊ ಯಾರನ್ನ ದಾಳವಾಗಿ ಬಳಸ್ಕೊಂಡು ನಿಮ್ಮನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. 444 ಕೂಡ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡುತ್ತೆ. ನಂಬರ್ ಏಂಜಲ್ ನಂಬರ್ 444 ಕೂಡ. ಓಕೆ,
ಸದ್ಯಕ್ಕೆ ಶತ್ರುಗಳು ಯಾರು ಅಂತ ಇಷ್ಟು ದಿನ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇಷ್ಟು ದಿನ ನಿಮಗೆ ಶತ್ರುಗಳು ಯಾರು ಅಂತ ಗೊತ್ತಾಗತ್ತೆ. ಜೊತೆಗೆ ನಂಗೆ ಗೊತ್ತಿಲ್ಲ, ಕೆಲವ್ರಿಗೆ ಇಲ್ಲಿ ತಮಾಷೆ ಅನ್ಸ್ಬೋದು, ಬಟ್ ಇಷ್ಟು ದಿನ ಯಾರನ್ನೋ ಹುಡುಕ್ತಾ ಇದ್ರು, ಯಾರನ್ನೋ ಮದುವೆ ಆಗೋ ವ್ಯಕ್ತಿ ಯಾರು ಅಂತನೋ ಅಥವಾ ಯಾರು ಇರ್ಬೋದು ಅಂತನೋ. ಸೊ ಆ ವ್ಯಕ್ತಿ ಯಾರು ಅಂತ ಇನ್ನು ಮುಂದೆ ಗೊತ್ತಾಗತ್ತೆ. ಯಾವುದೋ ಒಂದು ವ್ಯಕ್ತಿನ ಹುಡುಕ್ತಾ ಇದ್ರು ನಿಮ್ಮ ಶತ್ರುಗಳು, ಆ ವ್ಯಕ್ತಿ ಯಾರು ಅಂತ ಕೃಷ್ಣ ಅವರಿಗೆ ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಬಟ್ ಫಾರ್ಚುನೇಟ್ ಏನು ಅಂದರೆ ಇಲ್ಲಿ ಸೊ ಎಷ್ಟೋ ಜನರಿಗೆ ಇದು ಪಾಸಿಟಿವ್ ನೋಟ್ ಆಗಿ ಹೋಗುತ್ತೆ ಅನ್ನುವಂಥದ್ದು. ಇಷ್ಟು ದಿನ ಅವರು ನಿಮ್ಮ ಜೀವನಕ್ಕೆ ಬರ್ದಿರೋ ಹಾಗೆ ಯಾರು ತಡೆದಿದ್ರು, ವಾಗ್ದೇವಿಗೇನೆ ನಗು ಬರೋ ಹಾಗೆ ಇದೆ ಇಲ್ಲಿ. ಸೊ ಸರಸ್ವತಿ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮನಗಳು. ಸೊ ಎಸ್, ಇಲ್ಲಿ ಒಂದಷ್ಟು ವಿಚಾರಗಳು ಯಾರು ಅವ್ರನ್ನ ನಿಮ್ಮ ಜೀವನಕ್ಕೆ ಬರ್ದಿರೋ ಹಾಗೆ ತಡೆದ್ರು, ಅಥವಾ ಈ ಒಂದು ವೇಟಿಂಗ್ ಲಿಸ್ಟ್ ಏನು ಬಂತು, ಯಾಕೆ ಈ ಒಂದು ವೇಟ್ ಆಯಿತು, ಈ ಒಂದು ಕಾಯುವಿಕೆ ಇಷ್ಟು ಸುದೀರ್ಘವಾಗಿ ಯಾಕಾಯಿತು ಅನ್ನೋದು ಇನ್ಮೇಲೆ ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಶತ್ರುಗಳು ಎಲ್ಲವನ್ನೂ ಕೂಡ ಎದುರ್ಸೋಕ್ಕೆ ಸಾಧ್ಯ ಇಲ್ದಿರ ಸೊ ನಾನು ಸೋತೆ ಅಂತ ನಿಮಗೆ ಹೇಳ್ತಾರೆ, ಬಟ್ ಅವರು ಪೂರ್ತಿಯಾಗಿ ಸೋತಿರೋದಿಲ್ಲ, ಒಂದು ನಾಟಕನ ಆಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅವರ ಕೈಯಲ್ಲೂ ಒಂದಷ್ಟು ವಿದ್ಯೆಗಳು ಇರಬಹುದು, ಒಂದಷ್ಟು ಶಸ್ತ್ರಾಸ್ತ್ರಗಳು ಇರಬಹುದು, ಅದನ್ನ ಅವರು ಸದ್ಯಕ್ಕೆ ನಿಲ್ ಡೌನ್ ಮಾಡಿದ್ದಾರೆ. ಬಟ್ ಅವರು ಪೂರ್ತಿಯಾಗಿ ಆ ಒಂದು ಇದರಿಂದ ನಾಟಕದಿಂದ ಹೊರಗೆ ಬಂದಿಲ್ಲ. ಎಲ್ಲೊಂದು ಕಡೆ ಆ ನಾಟಕ ನಿಮ್ಮನ್ನ ಯಾಮಾರಿಸೋದಕ್ಕೆ ಇರಬಹುದು, ಬಟ್ ನಿಮಗೆ ಆ ನಾಟಕ ಆಡ್ತಿದ್ದಾರೆ ಅವರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ನಂಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೊಂದು ಕಡೆ ಒಂದೇ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ರೀಡಿಂಗ್ ನಿಮಗೆ ನಿಮ್ಮ ಶತ್ರುಗಳಿಗೆ ಈಕ್ವಲ್ ಆಗಿ ಅನ್ವಯಿಸುತ್ತೆ ಅಂತ ಅನ್ಸುತ್ತೆ. ಸೊ ನಿಮ್ಮ ಬಗ್ಗೆ ಅವರಿಗೆ ಗೊತ್ತಿದೆ, ಅವರ ಬಗ್ಗೆ ನಿಮಗೆ ಗೊತ್ತಿದೆ. ಇಲ್ಲಿ ಜಾಸ್ತಿ ಶತ್ರುತ್ವದೇ ಈ ನಡುವೆ ಬರ್ತಾ ಇದೆ. ಸೊ ಶತ್ರುಗಳು ಶರಣಾಗ್ತಾರೆ. ನಿಮ್ಮ ಶತ್ರು ಯಾರು, ಯಾರ ತಲೆದಂಡ ಆಗತ್ತೆ ಇಲ್ಲಿ, ಇದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸೆನ್ಸ್ ಕಂಟ್ರೋಲ್ ಅನ್ನುವಂಥದ್ದು ಇಲ್ಲ. ನಾನು ಅನ್ನುವಂಥ ಅಹಮ್ಮಿಂದ ತುಂಬ ದೊಡ್ಡ ತಪ್ಪನ್ನ ಮಾಡಿರ್ತೀರ, ಏನೋ ಒಂದು ಮಾಯೆಗೆ ಒಳಪಟ್ಟಿರ್ತೀರ ನೀವು, ಅಥವಾ ಮಾಯೆ ಒಳಗೆ ನಿನ್ನೊಳಗೋ ಮಾಯೆ ನಿನ್ನೊಳಗೋ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡಿದ್ದೀರಾ, ಅಥವಾ ನಾನೇ ಗ್ರೇಟ್ ಅಂತ ನಿಮಗೆ ಅನಿಸಿರ್ಬಹುದು. ಜಗತ್ ರಕ್ಷಕ ಎಲ್ಲೇ ಇದ್ರು ಎಲ್ಲರನ್ನೂ ರಕ್ಷಿಸ್ತಾನೆ. ನಿಮ್ಮಿಂದ ಯಾರನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರೋ ನಿಮ್ಮನ್ನ ಹಾಳು ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾರು ಯಾವಾಗ ಹಾಳಾಗಬೇಕು, ಯಾರು ಯಾವಾಗ ಉದ್ಧಾರ ಆಗಬೇಕು ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಸಣ್ಣ ಪುಟ್ಟ ತಾಪತ್ರಯಗಳು ಇರುತ್ತೆ ಶತ್ರುಬಾಧೆಯಲ್ಲಿ, ಅದನ್ನ ನಾವು ಎಚ್ಚೆತ್ಕೊಂಡು ಅದರಿಂದ ಹೊರಗೆ ಬಂದರೆ ಒಂದು ಒಳ್ಳೆ ಜೀವನನ ನೋಡಲಿಕ್ಕೆ ಸಾಧ್ಯ ಇದೆ. ಇವಾಗ ನಿಮ್ಮ ಅಹಂಕಾರನ ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣನ ಪಾದಕ್ಕೆ ಶರಣಾಗಿ ನಿಮಗೆ ಹೆಚ್ಚಿನ ಒಳ್ಳೇದು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ಮುಕ್ತಾಯ ಹಂತ ಆಗೋಯ್ತು, ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅನ್ನೋರಿಗೆ ಸ್ಟಕ್ ಎನರ್ಜಿ ಇದೆ ಇಲ್ಲಿ. ಏನು ಬರಿಬೇಕು ಏನು ಬರಿಬಾರ್ದು ಅನ್ನೋದ್ರ ನಿರ್ಧಾರದ ಜೊತೆಗೆ ಒಂದು ಮುಂದಿನ ಡಿಸಿಷನ್ ಮೇಲೆ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದರ ಒಂದು ಅರಿವು ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ರಹಸ್ಯಗಳು ಹೊರಬರುವಂಥ ಸಮಯ, ಬರೆದಿಟ್ಟಿರುವಂಥ ರಹಸ್ಯಗಳೆಲ್ಲವೂ ಕರಗಿ ಹೋಗ್ತಾ ಇದೆ, ಅದನ್ನು ಸಂಸ್ಕರಿಸಿ ಇಡಿ ಅನ್ನುವಂಥದ್ದು ಇದೆ. ಏನು ಬರೆದಿದ್ದಾರೆ ನನಗೆ ಗೊತ್ತಿಲ್ಲ, ಏನನ್ನ ಸಂಸ್ಕರಿಸಿ ಇಡಬೇಕು, ರಿಸರ್ವೇಟಿಂಗ್ ಮಾಡಿ ಇಡಬೇಕು ಏನನ್ನ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಇಲ್ಲಿ ಇಷ್ಟು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ತಾಳೆಗರಿಯ ರಹಸ್ಯಗಳಿರ್ಬೋದು, ಸಮಥಿಂಗ್ ಬೇರೆ ಏನೋ ಒಂದಷ್ಟು ಪುಸ್ತಕಗಳಿರ್ಬೋದು, ಏನೋ ಬರೆದಿರುವಂಥದ್ದು, ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತಿನ್ನೋ ಅನ್ನಕ್ಕೆ ಯಾರು ತೊಂದರೆ ಮಾಡಿದಾರೋ ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ, ಅವರ ಪಾಲಿನ ಅದೃಷ್ಟ ನಿಂತು ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರು ನಿಮಗೆ ಊಟಕ್ಕೂ ಕೂಡ ತೊಂದರೆ ಮಾಡಿದರೆ ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ, ಇದು ಖಂಡಿತ ಶತಸಿದ್ಧ ಅಂತ ಇದೆ, ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬ ಬುದ್ಧಿವಂತಿಕೆಯಿಂದ ನನ್ನ ರೀಡಿಂಗನ್ನು ತಳ್ಳಿ ಹಾಕೋದಿರ್ಬೋದು, ಅಥವಾ ನನ್ನ ರೀಡಿಂಗನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿರ್ಬೋದು, ಅಥವಾ
ಸಮಥಿಂಗ್ ಏನೋ ನನ್ನ ಬುದ್ಧಿವಂತಿಕೆಯನ್ನು ಕಿತ್ಕೊಂಡು ಇನ್ನೊಬ್ಬರು ಬುದ್ಧಿವಂತರಾಗಿ ಮೆರಿತಾ ಇರೋದಿರ್ಬೋದು. ಕಾಲಾಯ ತಸ್ಮೈ ನಮಃ ಅಂತಷ್ಟೇ ನಾನಿಲ್ಲಿ ಹೇಳ್ತೀನಿ. ಜೊತೆಗೆ ವಿದ್ಯಾರ್ಥಿಗಳು ತುಂಬ ದಡ್ಡರಾಗಿ ಮಂಕಾಗಿ ಇರಬಾರ್ದು. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಎಂಥದ್ದೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ತೀರಾ. ನಿಮ್ಮೊಳಗೆ ಎಲ್ಲ ನಾಲೆಜ್ ಇದೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಶತ್ರುಗಳು ಎಷ್ಟೇ ಬುದ್ಧಿವಂತರಾಗಿದ್ರು ಯಾಕೆ ಬುದ್ಧಿವಂತರಾಗಿದ್ದಾರೆ ಅಂತ ಒಮ್ಮೆ ಯೋಚನೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಸೊ ಹೇಗೆ ಅಂದರೆ ಇಲ್ಲಿ ಶತ್ರುಗಳು ಬುದ್ಧಿವಂತರಾಗಿರೋದು ನೀವು ಬುದ್ಧಿವಂತರು ಅಂತ, ನೀವೇ ದಡ್ರ ಥರ ಕೂತ್ಕೊಂಡ್ರೆ ಸೊ ಅವರ ರಾಜ್ಯ ಆರ್ಭಟ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಸೊ ಮುಂದಿನ ಮಳೆಗಾಲ ಬರೋಕ್ಕಿಂತ ಮುಂಚೆ ಸಾಕಷ್ಟು ಮಳೆಗಳನ್ನ ನೋಡ್ತೀವಿ ಅನ್ನುವಂಥದ್ದು ಅದ. ಮೋಡ ಕವಿದ ವಾತಾವರಣ ಇದೆ, ಹೆವಿ ಎನರ್ಜಿ ಇದೆ. ಯಾವಾಗ ಬೋರ್ಗರೆದು ಎಲ್ಲ ಮುಳುಗೋಗುತ್ತೋ ಗೊತ್ತಿಲ್ಲ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೇದಿದೆ ಅನ್ನುವಂಥದ್ದು ಇದೆ. ಸರಸ್ವತಿಯ ವಿಗ್ರಹ ತಾನಾಗಿ ತೇಲಿ ಬಂದು ಒಂದು ಜಾಗದಲ್ಲಿ ನಿಲ್ಲುತ್ತೆ. ಆ ಜಾಗದಲ್ಲಿ ದೇಗುಲ ನಿರ್ಮಾಣ ಆಗುತ್ತೆ. ಅದು ಇತಿಹಾಸ ಪ್ರಸಿದ್ಧಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಅದಕ್ಕೂ ಕೂಡ ಕಾಲ ನಿರ್ಧಾರ ತಗೊಳುತ್ತೆ ಅನ್ನುವಂಥದ್ದು ಇದೆ. ಸೊ ಮುಟ್ಟಾಳ್ರ ಅಂತ ಯಾರಿಗೋ ಬೈದಂಗಿದೆ. ಯಾರಿಗೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾರೋ 11 ಮ್ಯಾನಿಫೆಸ್ಟೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ವಿದ್ಯೆಗೆ ಹೆಚ್ಚಿನ ಒಳಿತು ಬರುತ್ತೆ. ಸ್ವಲ್ಪ ಜಪ ತಪ ನಾಮ ಮಂತ್ರ ಉಚ್ಚಾರಣೆ ಇದೆಲ್ಲವನ್ನು ಕೂಡ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಸ್ಟಕ್ ಮಾಡಿದ್ದೀರಾ ಅನ್ನುವಂಥದ್ದು ಇದೆ. ಜಸ್ಟ್ ರಿಲ್ಯಾಕ್ಸಿಗೆ ಇದೊಂದು ಸ್ಟಕ್, ನೀವು ಕೊಟ್ಟಿರುವಂಥ ಸ್ಟಕ್ ಹೇಗಿದೆ ಅಂದರೆ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ಯೂಸ್ಫುಲ್ ಆಗಿ ಇದೆ ಅನ್ನುವಂಥ ರೀತಿಯಲ್ಲಿ ಇದೆ. ಯಾವುದೋ ಒಂದು ಶಿಲೆ ಮೇಲೆ ಯಾರು ಅದನ್ನು ಸ್ಥಾಪನೆ ಮಾಡಿದ್ರು ಅನ್ನೋ ಹೆಸರಿದೆ. ಅದು ಒಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ವಿಗ್ರಹ ಅನಾಥವಾಗಿ ಬಿದ್ದಿದೆ. ಆ ಅನಾಥವಾಗಿ ಬಿದ್ದಿರುವಂಥ ವಿಗ್ರಹದ ತಳಭಾಗದಲ್ಲಿ ಅದನ್ನು ಯಾರು ಯಾವಾಗ ಎಷ್ಟನೇ ಶತಮಾನದ್ದು ಇದೆಲ್ಲವೂ ಕೂಡ ಸಿಗುತ್ತೆ. ಅದು ಸಿಕ್ಕಿದಾಗ ಅದು ಬೆಳಕಿಗೆ ಬಂದಾಗ ಅದು ಒಂದು ದೊಡ್ಡ ಮಟ್ಟದ ಸುದ್ದಿ ಆಗತ್ತೆ. ರಾಜಕಾರಣದಲ್ಲಿ ಇರ್ಬೋದು ಅಥವಾ ಒಂದಷ್ಟು ಏನು ಹೇಳ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಇರಬಹುದು, ದೊಡ್ಡ ಮಟ್ಟದ ಸುದ್ದಿನೇ ಆಗತ್ತೆ ಅನ್ನುವಂಥದ್ದು. ಒಂದಷ್ಟು ಸುಸ್ತು ಜಾಸ್ತಿ ಆಗ್ತಿದೆ, ಏನೋ ಒಂದು ಸುತ್ತೋಲೆ ಜಾರಿ ಆಗತ್ತೆ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ. ಏನು ಅನ್ನೋದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಏನೋ ಒಂದು ಹೊಸ ರೂಲ್ಸ್ ಬರ್ಬೋದು, ಒಂದು ಸುತ್ತೋಲೆ ಬರಬಹುದು. ಅದು ಕೂಡ ಹೆಚ್ಚಿನ ಒಂದು ಬದಲಾವಣೆಗೆ ಪ್ರೇರಣೆ ನೀಡುತ್ತೆ ಜನಗಳಿಗೆ ಅನ್ನುವಂಥದ್ದು ಇದೆ. ಸೊ ನದಿ ನೀರಿನ ಜೋಡಣೆ ಮಾಡೋಕ್ಕೋಗಿ ಒಂದಷ್ಟು ಅವಘಡಗಳನ್ನ ಮಾಡಿ ಒಂದಷ್ಟು ಸಮಸ್ಯೆನ ತರ್ತಾರೆ. ಸದ್ಯಕ್ಕೆ ನದಿ ಜೋಡಣೆ ಬೇಡ ಅನ್ನುವಂಥದ್ದು ಇದೆ. ನದಿ ಜೋಡಣೆ ತುಂಬ ಅಪಾಯಕಾರಿ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಸೊ ಮಳೆ ಬಂದರೆ ಏನಾಗುತ್ತೋ ಗೊತ್ತಿಲ್ಲ. ಸೊ ತುಂಬ ದೊಡ್ಡ ಮಳೆ ಬರೋದ್ರಲ್ಲಿ ಇದೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ, ಪಾಪಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದೆ, ಕಲಿಯುಗದ ಒಂದು ದಿನದ ಪುಣ್ಯ ಸಂಪಾದನೆ ಏನಿದೆ ಅದು ಸತ್ಯಯುಗದ ಒಂದು ತಿಂಗಳ ಸಂಪಾದನೆ, ತ್ರೇತಾಯುಗದ ಒಂದು ವರ್ಷದ ಸಂಪಾದನೆಗೆ ಸಮ ಅಂತೆ. ಸೊ ಹಾಗಾಗಿ ಪುಣ್ಯ ಸಂಪಾದನೆ ಮಾಡಿ. ಒಂದು ದಿನದ ಸಂಪಾದನೆ ಪುಣ್ಯದ ಸಂಪಾದನೆ ಒಂದು ವರ್ಷದ ಪುಣ್ಯ ಸಂಪಾದನೆಗೆ ಈಕ್ವಲ್ ಅನ್ನೋದಾದರೆ ಯಾಕೆ ಬಿಡಬೇಕು ಇಂಥ ಸುವರ್ಣಾವಕಾಶನ. ಸೊ ಎಲ್ಲರೂ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ, ಪುಣ್ಯ ಮಾಡಿ ದಾನ ಧರ್ಮನ ಮಾಡಿ. ಹೇಗೆ ಮಾಡೋದು, ನಮ್ಮ ಹತ್ರ ಇಲ್ಲ ಏನು ಅನ್ನೋರಿಗೆ ಸಾಕ್ಷಾತ್ ಅಷ್ಟಲಕ್ಷ್ಮಿನೇ ಇಲ್ಲಿ ನಿಂತಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ದಾನ ಧರ್ಮ ಪುಣ್ಯ ಮಾಡೋದಕ್ಕೆ ಏನು ಬೇಕು ಅದನ್ನು ತಾಯಿ ಕೊಡ್ತಾಳೆ. ಆ ತಾಯಿನ ಯಥೇಚ್ಛವಾಗಿ ಪೂಜೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಕೃಷ್ಣ, ಲಕ್ಷ್ಮಿ ಮತ್ತು ಸರಸ್ವತಿ ಮೂರು ಜನರು ನಿಮ್ಮ ಜೀವನಕ್ಕೆ ತುಂಬಾ ವಿಶೇಷವಾದಂಥ ಆಶೀರ್ವಾದನ ಕೊಡ್ತಾರೆ. ಜೊತೆಗೆ ಗಣೇಶ, ಲಕ್ಷ್ಮಿ, ಸರಸ್ವತಿ ಮೂರು ಜನ ವಿಘ್ನಗಳನ್ನ ನಿವಾರಣೆ ಮಾಡ್ತಾರೆ. ಅದು ವಿದ್ಯೆಯ ವಿಚಾರಕ್ಕೆ ಆಗಿರಲಿ, ವಿನಯದ ವಿಚಾರಕ್ಕೆ ಆಗಿರಲಿ, ಅಥವಾ ಅದೃಷ್ಟದ ವಿಚಾರಕ್ಕೆ ಆಗಿರಲಿ, ಅಥವಾ ಆರ್ಥಿಕ ಪರಿಸ್ಥಿತಿಯ ವಿಚಾರಕ್ಕೆ ಆಗಿರಲಿ. ಅಷ್ಟಲಕ್ಷ್ಮಿ ಎಲ್ಲ ಆ್ಯಂಗಲಲ್ಲೂ ಬಂದ್ಬಿಟ್ಟಿದ್ದಾರೆ. 14 ಕೂಡ ನಿಮಗೆ ವಿಶೇಷವಾದಂಥ ಒಂದು ಆಶೀರ್ವಾದ ಇದೆ ಇಲ್ಲಿ. ಸೊ ಸಂತಾನಕ್ಕೆ, ಪಾಪುಗೆ ಯಾರಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಆಗ್ತಾ ಇದೆ. ಧೈರ್ಯ ಇಲ್ಲ ಅಂದರೆ ಧೈರ್ಯ ಬರ್ತಾ ಇದೆ. ವಿದ್ಯೆ ಇಲ್ಲ ಅಂದರೆ ವಿದ್ಯೆ ಬರ್ತಾ ಇದೆ. ಸೊ ಯಶಸ್ಸಿಲ್ಲ ಅಂದರೆ ಯಶಸ್ಸು ಬರ್ತಾ ಇದೆ. ಸೊ ಪೀಸ್ ಇಲ್ಲ ಅಂದರೆ ಶಾಂತಿ, ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂದರೆ ಅದು ಬರ್ತಿದೆ. ಸೊ ಅಷ್ಟೈಶ್ವರ್ಯ ಬರ್ತಾ ಇದೆ.
ಗಜಲಕ್ಷ್ಮಿ ಇದ್ದಾರೆ, ಸೊ ಧಾನ್ಯಲಕ್ಷ್ಮಿ ಇದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ. ಸೊ ನನಗೆ ಈ ಕಾರ್ಡು ಪ್ರತಿ ಸತಿ ನಾನು ಮೇಲ್ಮರತ್ತೂರು ಟ್ರಿಪ್ ಹಾಕ್ಕೊಂಡು ಹೋದಾಗ ಓಂ ಶಕ್ತಿ ದೇವಸ್ಥಾನಕ್ಕೆ ಅಲ್ಲೊಂದು ಅಷ್ಟಲಕ್ಷ್ಮಿ ಬೀಚ್ ಇದೆ. ಅಷ್ಟಲಕ್ಷ್ಮಿ ಬೀಚ್ ಅಂತಲೇ ಕರೀತಾರೆ. ಅಲ್ಲಿ ಆ ಬೀಚ್ ದಡದಲ್ಲೇ ಆ ತಾಯಿ ದೇವಸ್ಥಾನ ಇದೆ ಅಷ್ಟಲಕ್ಷ್ಮಿದು. ಹೇಗೆ ಅಂದರೆ ಹೀಗೆ ಸುತ್ತುತ್ತಾ 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 ಮೇಲೆ ಹೋದರೆ ಸೊ ಅಷ್ಟಲಕ್ಷ್ಮಿನೂ 3 ಅಂತಸ್ತೇನೋ ಇದೆ. 3 ಅಂತಸ್ತಲ್ಲಿ ಅಷ್ಟಲಕ್ಷ್ಮಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಪೂರ್ವಿಕರು ಯಾವುದೋ ತುಂಬ ಹಳೆಯ ದೇವಸ್ಥಾನ ಅದು ತಮಿಳ್ನಾಡಲ್ಲಿ. ಸೊ ಅದು ಜಾಗದ ಹೆಸರು ಗೊತ್ತಿಲ್ಲ, ಬಟ್ ಅಷ್ಟಲಕ್ಷ್ಮಿ ಬೀಚ್ ಅಂತ ಅಷ್ಟೇ ಗೊತ್ತು ನನಗೆ. ಸೊ ಆ ದೇವಸ್ಥಾನದ ಎನರ್ಜಿ ಬರ್ತಿದೆ. ಮೇ ಬಿ ಆ ದೇವಸ್ಥಾನಕ್ಕೆ ಇನ್ನು ಮುಂದೆ ಹೆಚ್ಚಿನ ಶಕ್ತಿ ಬರುತ್ತೆ, ಅಥವಾ ಅಲ್ಲಿ ಅಲೆಗಳ ಆರ್ಭಟ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಬೀಚ್ ಅಂದರೆ ಇಲ್ಲೇ ದೇವಸ್ಥಾನ ಇದೆ. ಸೊ ಹಾಗಾಗಿ ಎದುರುಗಡೆನೇ ಇದೆ. ಸೊ ಅದೇನಾದರೂ ನಂಗನ್ಸೋ ಪ್ರಕಾರ ಆ ಬೀಚಿನ ನೀರು ದೇವಸ್ಥಾನದಲ್ಲಿ ಬರಬಹುದು, ದೇವಸ್ಥಾನನ ಮುಳುಗಿಸ್ಬಹುದು, ಅಥವಾ ದೇವಸ್ಥಾನಕ್ಕೆ ತಕ್ಕ ಮಟ್ಟಿಗೆ ನೀರಿನ ಪ್ರವಾಹ ಬರಬಹುದು ಅಂತ ಅನ್ನಿಸ್ತಾ ಇದೆ. ಎಲ್ಲ ಮಹಾಲಕ್ಷ್ಮಿ ಕೃಪಾಶೀರ್ವಾದ. ಯಾಕೆಂದರೆ ಎಲ್ಲ ಕಡೆ ಪಾಪಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಎಷ್ಟು ಮಾಡಿದ್ರು ಶುದ್ಧೀಕರಣ ಆಗೋದಿಲ್ಲ. ಕೆಲವು ಸತಿ ಸಮುದ್ರ ರಾಜ ಬಂದು ಶುದ್ಧೀಕರಣ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಇರಲಿ, ಏನಾಗುತ್ತೋ ಅದು ನಿಮಗೆ ಬಿಟ್ಟಂಥ ವಿಚಾರ. ನೋಡೋಣ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ ಹಾರೈಸ್ತೀನಿ. ಮದುವೆ ವಿಚಾರದಲ್ಲಿ ಹೆಚ್ಚಿನ ಯಶಸ್ಸು ಬರುವಂಥ ಸಾಧ್ಯತೆ ಇದೆ. ರಾಘವೇಂದ್ರರ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬದಲಾವಣೆ ಬರೋದರಲ್ಲಿ ಇದೆ. ವಿವಾಹ ಕಾರ್ಯಗಳು ಮುಂದುವರಿಯುತ್ತೆ. ಗುರುಬಲ ಬಂದಿದೆ. ನಿಮ್ಮ ಮದುವೆ ನ ಭೂತೋ ನ ಭವಿಷ್ಯತಿ. ನಿಮ್ಮ ಮದುವೆಗೆ ದೇವತೆಗಳು ಕೂಡ ಕಾಯ್ತಾ ಇದ್ದಾರೆ. ಬೇಗ ಮದುವೆ ಆಗಿಬಿಡಿ, ಎಲ್ಲವೂ ಒಳ್ಳೇದಾಗತ್ತೆ. ಒಂದು ಸತಿ ಗಟ್ಟಿಯಾಗಿ ಅನ್ನಿ ಮದುವೆ ಆಗಿಬಿಡುತ್ತೆ. ಸೊ ಯಾರೋ ಹೇಳ್ತಾ ಇರೋದು ಕೇಳಿಸ್ತಾ ಇದೆ, ಅಂತ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಆಗತ್ತೆ. ಸೊ ಎಸ್, ವನದುರ್ಗೆಯ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತೆ. ಆ ತಾಯಿ ನಿಂತಿದ್ದಾಳೆ. ಇನ್ನು ನಿಮ್ಮ ಜೀವನನ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಇಲ್ಲಿ ಒಂದಷ್ಟು ಯಾವಾಗಲೂ ಸಂದೇಶ ಬರೋ ಹಾಗೇನೆ ವಾಗ್ದೇವಿ ಕುಟುಂಬದವರು ಅಂತ ನಾನು ಕರಿತೀನಿ. ಸೊ ನಿಮ್ಮಿಷ್ಟ, ನೀವು ಯಾವ ರೀತಿಲಾದರೂ ಈ ರೀಡಿಂಗನ್ನು ತಗೊಳ್ಳಿ. ಒಂದಷ್ಟು ಜನ ಗುರುಗಳು ಇರ್ತಾರೆ, ಸೊ ಈ ರೀಡಿಂಗ್ ನೋಡಲಿಕ್ಕೆ ಕಾಯ್ತಾ ಇರಬಹುದು. ಅಂಥವರಿಗೆ ಮಹಾಲಕ್ಷ್ಮಿನ, ವನದುರ್ಗೆನ, ಮತ್ತು ಸರಸ್ವತಿ ದೇವಿಯ ಮತ್ತು ಗಣೇಶನ ಸ್ತಂಭನ ಅಂದರೆ ಸ್ಟಕ್ ಎನರ್ಜಿ ಮಾಡಿದ್ದಾರೆ ಅಥವಾ ಬಂಧನ ಮಾಡಿದ್ದಾರೆ, ಅದನ್ನು ಬಿಡುಗಡೆ ಮಾಡಬೇಕು, ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮಗೆ ಬಿಟ್ಟಂಥ ವಿಚಾರ. ಎಲ್ಲಿ ಏನು ಹೇಗೆ ಮಾಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿ. ಜೊತೆಗೆ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಕಳ್ಳ ಕೃಷ್ಣ ಇದ್ದಾನೆ. ಸೊ ಹಾಗಾಗಿ ಕೃಷ್ಣನ ಮುಂದೆ ನಿಮ್ಮ ಕಳ್ಳಾಟಗಳು ನಡೆಯೋದಿಲ್ಲ. ಸೊ ಯಾರೇ ನಿಮ್ಮ ಜೀವನದಲ್ಲಿ ಆ ಒಂದು ಸೀಕ್ರೆಟ್ ಎನರ್ಜಿನ ಮೇಂಟೈನ್ ಮಾಡ್ತಾ ಇರಬಹುದು, ಅಥವಾ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಒಂದಷ್ಟು ಸಮಸ್ಯೆನ ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ತಕ್ಕ ಶಾಸ್ತಿ ಇದೆ. ಎಲ್ಲವೂ ಕೂಡ ನೀವು ಕಣ್ಮುಚ್ಚಿ ಆಟ ಆಡ್ತಾ ಇದ್ದೀರಾ, ಆದರೆ ತನ್ನ ಕೈಗಳಿಂದ ಅವನೇನು ಮಾಡಬೇಕು ಆಟನ ಅವನು ಆಡ್ತಾ ಇದ್ದಾನೆ ಅನ್ನುವಂಥದ್ದು ಅಲ್ಲ. ಕೃಷ್ಣ ತನ್ನ ಅಸ್ತ್ರನ ಪ್ರಯೋಗ ಮಾಡಿದ್ದಾನೆ. ಅದು ಹೋಗಿ ಯಾರಿಗೆ ತಾಕತ್ತೆ, ಯಾರಿಗೆ ತೊಂದರೆ ಮಾಡುತ್ತೆ ಅನ್ನೋದಕ್ಕಿಂತ ಯಾರಿಗೆ ಅದು ಅಂತ್ಯನ ಹೇಳ್ತಾ ಇದೆ, ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ರಕ್ಷೆ ಇದೆ. ಸೊ ಪ್ರೊಟೆಕ್ಷನ್ ಅನ್ನುವಂಥದ್ದು ಇದೆ. ರಾಘವೇಂದ್ರ ಸ್ವಾಮಿಗಳ ಎನರ್ಜಿ ತುಂಬಾ ಇದೆ. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಸೊ ಗುರುಭ್ಯೋ ನಮಃ. ಗುರುಗಳೆಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ, ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಮೊದಲನೇದು, ಎರಡನೇದು, ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಒಂದು ಸುಂದರ ತಂಪು ತಂಗಾಳಿ ಬರೋದ್ರಲ್ಲಿ ಇದೆ. ನೀವೇನು ಡಿಸೈರ್ ಮಾಡ್ತೀರಾ ಅದು ನಿಮಗೆ ಸಿಗುತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಓಕೆ, ಗೀತಾ ಚಾಪ್ಟರಲ್ಲಿ ಮೊದಲನೇದು 5, 6ನೇ ಅಧ್ಯಾಯನ ಓದಿ ಅಂತ ಇದೆ. ಎರಡನೇದು 36ನೇ ಅಧ್ಯಾಯ 6ನೇ ಚಾಪ್ಟರು 36ನೇ ಶ್ಲೋಕ ಓದಿ ಅಂತ ಇದೆ. ಮೂರನೇದು 3ನೇ ಚಾಪ್ಟರು 9ನೇ ಶ್ಲೋಕ ಓದಿ ಅಂತ ಇದೆ. ಸೊ ಮೊದಲನೇದು 8ನೇ ಅಧ್ಯಾಯ 5, 6 ಶ್ಲೋಕ ಓದಿ ಅಂತ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ದ ಟೈಮ್ ಆಫ್ ಡೆತ್, ಸಮಥಿಂಗ್ ಈಸ್ ಎಂಡಿಂಗ್ ಇನ್ ಯುವರ್ ಲೈಫ್ ಸಿಚುವೇಶನ್ ಆರ್ ಮ್ಯಾರೇಜ್ ಕಮಿಟ್ಮೆಂಟ್. ಇದೆರಡರಲ್ಲಿ ಯಾವುದೋ ಒಂದು ಎಂಡ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ.
ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಶರಣಾಗ್ಬಿಡಿ ಭಗವಂತನಿಗೆ, ಏನೇನಾಗಬೇಕು ಅದು ಭಗವಂತ ನೋಡ್ಕೊಳ್ತಾನೆ. ಯಾರ್ಯಾರು ಒಳ್ಳೇದು ಮಾಡ್ತಿದ್ದೀರೋ ನಿಮ್ಮೆಲ್ಲರಿಗೂ ತುಂಬ ದೊಡ್ಡ ಮಟ್ಟದ ಆಶೀರ್ವಾದ ಇದೆ. ನಿಮ್ಮ ಒಳ್ಳೆ ಕೆಲಸನ ಹೀಗೆ ಮುಂದುವರಿಸಿ. ನಿಮಗೆ ಅಂದಾಜು ಇಲ್ಲ ನೀವು ಮಾಡ್ತಾ ಇರುವಂಥ ಒಳ್ಳೆ ಕೆಲಸಕ್ಕೆ ಯಾವ ರೀತಿಯ ಪ್ರತಿಫಲ, ನಿಮಗೆ ಪುಣ್ಯ ಫಲ ಇರ್ಬೋದು, ಪ್ರತಿಫಲ ಇರ್ಬೋದು ಕಾಯ್ತಾ ಇದೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಅಥವಾ ನಿಮ್ಮ ಮುಂದಿನ ತಲೆಮಾರಿಗೆ ಅದು ತುಂಬ ದೊಡ್ಡ ಮಟ್ಟದ ಆಶೀರ್ವಾದವಾಗಿ ನಿಲ್ಲುತ್ತೆ. ಹೀಗೆ ಒಳ್ಳೆ ಕೆಲಸನ ಮುಂದುವರ್ಸ್ಕೊಂಡು ಹೋಗಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂಚೂರು ಮೈಂಡನ್ನು ಕೂಲಿಗೆ, ಕಂಟ್ರೋಲಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದೀರಾ, ಒಂಚೂರು ರೆಸ್ಟ್ ಇಲ್ಲ ಮೈಂಡಿಗೆ. ಆಲೋಚನೆಗಳು ಶಾಂತವಾಗಿಲ್ಲ, ಮನಸ್ಸು ಶಾಂತವಾಗಬೇಕು, ಆಲೋಚನೆಗಳು ಒಂಚೂರು ಶಾಂತವಾಗಬೇಕು. ಹಾಗಂತ ನಿಲ್ಲಿಸ್ಬಿಡಿ ಎಲ್ಲನೂ ಅಂತಲ್ಲ. ಸೊ ರಿಲ್ಯಾಕ್ಸ್ ಮಾಡಿ. ಸೊ ರಿಲ್ಯಾಕ್ಸೇಷನ್ ಈಸ್ ಇಂಪಾರ್ಟೆಂಟ್. ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಮೂರನೇದು ಸ್ಯಾಕ್ರಿಫೈಸ್ ಇದೆ. ಗಣೇಶನೇ ಬಂದಿದ್ದಾರೆ ಇಲ್ಲಿ. ಸೊ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಸೊ ನಿಮ್ಮ ತ್ಯಾಗ ಬಲಿದಾನಗಳ ಲೆಕ್ಕ ಯಾರಿಕ್ಕಿದಾರೋ ಇಲ್ವೋ ಗೊತ್ತಿಲ್ಲ, ಗಣೇಶ ಇಟ್ಟಿದ್ದಾರೆ. ಗಣೇಶ ನಿಮಗೋಸ್ಕರ ಎಷ್ಟು ತ್ಯಾಗ ಬಲಿದಾನಗಳನ್ನ ಕೊಟ್ಟಿದ್ದಾರೆ, ಇದರ ಅರಿವು ನಿಮ್ಗಿದೆಯಾ? ಇದ್ರೆ ಸರಿ, ಇಲ್ಲ ಅಂದರೆ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಣೇಶನ ಕೃಪಾಶೀರ್ವಾದ ಇದೆ. ಶಕ್ತಿ ಗಣಪತಿ ನಿಮ್ಮ ಜೊತೆ ಇರೋವರೆಗೂ ಯಾರೂ ನಿಮ್ಮನ್ನು ಅಳ್ಳಾಡ್ಸೋಕ್ಕಾಗಲ್ಲ. ಸ್ಟೇ ಸ್ಟ್ರಾಂಗ್. ಒಳ್ಳೆಯದಾಗಲಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರ ಸದಸ್ಯರಿಗೂ ಕೂಡ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ ಯಾವಾಗಲೂ ನಗ್ನಗ್ತಾ ಇರಲಿ. ಈ ಇಡೀ ರೀಡಿಂಗನ್ನು ಸರಸ್ವತಿ ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಗುರುಭ್ಯೋ ನಮಃ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಟೇಕ್ ಕೇರ್.